ಸಿದ್ದರಾಮಯ್ಯ ಮಾತಾಡ್ತಾರೆ ನೋಡ. ಎರಡು ಲೋಕಸಭೆ ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಎಂಎಲ್ಎಗಳು, ಎಕ್ಸ್-ಎಂಎಲ್ಎಗಳು, ಆಮೇಲೆ ಮಾಜಿ ಸಂಸದರು, ಅವರು ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಅಧ್ಯಕ್ಷರುಗಳು, ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳು ಇವರು ಸಭೆ ಮಾಡಿದ್ದಾರೆ. ಇವರು ಸಭೆ ಮಾಡಿ ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತಕ್ಕಂಥ ವಾತಾವರಣ ಇದೆ. ಅದರಿಂದ ನೀವು ಬಹಳ ಸೀರಿಯಸ್ ಆಗಿ ಚುನಾವಣೆಗಳನ್ನು ತಗೊಂಡು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದೀವಿ. ಸರ್, ಈ ಸಿಟ್ಟಿಂಗ್ ಎಂಪಿಗೆ ಟಿಕೆಟ್ ತಪ್ಪಿರುವಂತ ಕಾರಣಕ್ಕೋಸ್ಕರ ಬಿಜೆಪಿ ಅದು ಅಡ್ವಾಂಟೇಜ್ ಆಗ್ತಾ ಇದೆ ಕಾಂಗ್ರೆಸ್. ಬಿಜೆಪಿ ಸಿಟ್ಟಿಂಗ್ ಎಂಪಿಗೆ ಟಿಕೆಟ್ ತಪ್ಪಿರುವಂತ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ ಯಾವಾಗಲೂ ಬಿಜೆಪಿ ಮೈನಸ್ ಪಾಯಿಂಟ್ಸ್ ಮೇಲೆ ಚುನಾವಣೆ ಮಾಡಲ್ಲ. ಈಗ ಸಿಟ್ಟಿಂಗ್ ಎಂಪಿ ಇದ್ರು, ಯಾರವರು ಸಿಂಹ, ಎಂತ ಸಿಂಹ ಅವರು, ಪ್ರತಾಪ್ ಸಿಂಹ. ಈಗ ಅವ್ರಿಗೆ ತಪ್ಪಿಸ್ಬಿಟ್ಟು ಪಾಪ ಯು ವಾಸ್ ವೆರಿ ಕಾನ್ಫಿಡೆಂಟ್ ಟಿಕೆಟ್ ಸಿಗ್ತದೆ ಅಂತೇಳಿ ತಪ್ಪಿಸ್ಬಿಟ್ಟು ಕೊಟ್ಟಿದ್ದಾರೆ. ಯದುವೀರ್ ಅನ್ನೋರಿಗೆ, ಯದುವೀರ್ ನಮ್ಮ ಮೈಸೂರು ರಾಜಮನೆತನ ಕ್ಷೇತ್ರದವರಿಗೆ ಕೊಟ್ಟಿದ್ದಾರೆ. ಅದು ಬಿಜೆಪಿಯವ್ರ ತೀರ್ಮಾನ, ನಾವೇನು ಅದಕ್ಕೆ ಇದು ಮಾಡೋಕ್ಕಾಗಲ್ಲ, ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಮಗೆ ನಾವು ನಮ್ಮ ಮಾಡಿರ್ತಕ್ಕಂಥ ಕೆಲಸಗಳು, ಸಾಧನೆಗಳು, ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದವು, ಈ ಸರ್ಕಾರ ಮಾಡಿರ್ತಕ್ಕಂಥವು, ಆ ಸಾಧನೆಗಳ ಮೇಲೆ ಒಟ್ಟು ಕೇಳಲಿಕ್ಕೆ ಹೇಳಿದ್ದೀವಿ ನಮ್ಮ ಕಾರ್ಯಕ್ರಮ. ನಿಮ್ಮ ಎಂಎಲ್ಎಗಳು ಜಾಸ್ತಿ ಇರುವ ಕಾರಣಕ್ಕೋಸ್ಕರವಾಗಿ ಕಳೆದ 2 ಬಾರಿಗಿಂತ ಈ ಸತಿ ಅಡ್ವಾಂಟೇಜ್ ಜಾಸ್ತಿ ಇದೆ. ಈ ಸತಿ ಅಡ್ವಾಂಟೇಜ್ ಶಾಸಕರು ಇರುವಂತ 5 ಜನ ಮೈಸೂರು ಕೊಡಗಿನಲ್ಲಿ 5 ಜನ ಎಂಎಲ್ಎ ಇದ್ದಾರೆ. ಅದು ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾರೆ. ಪ್ಲಸ್ ಮೈನಸ್ ಅಲ್ಲ, ಈ ಕಾನ್ಸ್ಟಿಟ್ಯೂನ್ಸಿನೇ ನಮ್ಮ ಪರ ಇದೆ. ನಾವು ಗೆಲ್ತೀವಿ ಎರಡು ಕ್ಷೇತ್ರಗಳಲ್ಲಿ ಅಂತ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ನಾಳೆ ಜನಾರ್ದನ್ ರೆಡ್ಡಿ ಅವರು ಬಿಜೆಪಿ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ 2 ಕ್ಷೇತ್ರದಲ್ಲಿ ಗೆಲ್ಲುವಂತಹ ವಾತಾವರಣ ಇದೆ. ಜೊತೆಗೆ ಬಿಜೆಪಿಯ ಮೈನಸ್ ಪಾಯಿಂಟ್ ಮೇಲೆ ನಾವು ಚುನಾವಣೆ ಮಾಡೋದಿಲ್ಲ, ನಮ್ಮ ಪ್ಲಸ್ ಏನಿದೆ ಅದರ ಮೇಲೆ ನಾವು ಚುನಾವಣೆಯನ್ನ ಮಾಡ್ತೀವಿ. 2 ಕ್ಷೇತ್ರ ಚಾಮರಾಜನಗರ ಹಾಗೇನೆ ಮೈಸೂರು ಕೊಡಗು 2 ಕಡೆ ಕೂಡ ಗೆಲ್ತೀವಿ ಅಂತ ಹೇಳಿದ್ರು.